ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಪ್ರವಾಸಿಸಲು ಹೋಗುತ್ತಿರುವುದು ಒಂದು ಪುಟ್ಟ ದೇಶ. ಇದು ಬೆಂಗಳೂರಿನ ಒಂದು ಸಣ್ಣ ಲೇಔಟ್ನಷ್ಟೇ ಜನಸಂಖ್ಯೆ ಹೊಂದಿರುವ ದೇಶ ಇದಾಗಿದೆ. ಆದರೆ ಅಷ್ಟೊಂದು ಶ್ರೀಮಂತ ಅಂದರೆ ಅಮೇರಿಕಕ್ಕಿಂತಲೂ 2 ಪಟ್ಟು ಹೆಚ್ಚು ತಲಾದಾಯ ಹೊಂದಿರುವ ದೇಶ ಇದಾಗಿದೆ. ಸ್ವಂತ ವಿಮಾನ ನಿಲ್ದಾಣ ಇಲ್ಲ, ಸ್ವಂತ ಕರೆನ್ಸಿ ಇಲ್ಲ, ಆದರೂ ವಿಶ್ವದ ಅತ್ಯಂತ ಸಿರಿವಂತ ದೇಶಗಳ ಸಾಲಿನಲ್ಲಿ ನಿಲ್ಲೋ ಈ ದೇಶ ಅದುವೇ ಲಿಚ್ಟೆನ್ಸ್ಟೈನ್. ಇಂದು ನಾವು ಈ ಪುಟ್ಟ ರಾಷ್ಟ್ರದ 10 ಅದ್ಭುತಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಗಾತ್ರದಲ್ಲಿ ಪುಟ್ಟ, ಸಿರಿತನದಲ್ಲಿ ದೈತ್ಯ. ನಮ್ಮದೇ ದೇಶದ ತಲಾದಾಯದ ಬಗ್ಗೆ ನಾವು ಮಾತಾಡ್ತೀವಿ ಅಲ್ವಾ ಸ್ನೇಹಿತರೆ, ಆದರೆ ಲಿಚ್ಟೆನ್ಸ್ಟೈನ್ನಲ್ಲಿ ತಲಾದಾಯ ಸುಮಾರು $1.5 ಲಕ್ಷ ಹೆಚ್ಚು, ಅಂದರೆ ಸುಮಾರು 1.2 ಕೋಟಿ ರೂಪಾಯಿಗೂ ಹೆಚ್ಚು. ಇದು ಅಮೆರಿಕದ ದೇಶದ ತಲಾದಾಯಕ್ಕಿಂತಲೂ ಸುಮಾರು 2 ಪಟ್ಟು ಜಾಸ್ತಿ. ಕೇವಲ 39,000 ಜನಸಂಖ್ಯೆ ಇರುವ ಈ ದೇಶದಲ್ಲಿ ನೋಂದಾಯಿತ ಕಂಪನಿಗಳ ಸಂಖ್ಯೆ 70,000 ದಾಟಿದೆ. ಅಂದರೆ ಇಲ್ಲಿ ಜನರಿಗಿಂತ ಕಂಪನಿಗಳೇ ಹೆಚ್ಚಿವೆ. ಫ್ಯಾಕ್ಟ್ ನಂಬರ್ 2, ಇಲ್ಲಿಲ್ಲ ಏರ್ಪೋರ್ಟ್. ಹೌದು, ನೀವು ಕೇಳಿದ್ದು ಸರಿಯಾಗೇ ಇದೆ. ಈ ದೇಶದಲ್ಲಿ ಒಂದೇ ಒಂದು ಏರ್ಪೋರ್ಟ್ ಸಹ ಇಲ್ಲ, ಏಕೆಂದರೆ ಇದು ಸಂಪೂರ್ಣ ಪರ್ವತ ಪ್ರದೇಶದಲ್ಲಿದೆ. ಇಲ್ಲಿಗೆ ಭೇಟಿ ಕೊಡಬೇಕೆಂದರೆ ನೀವು ಮೊದಲು ಸ್ವಿಟ್ಜರ್ಲ್ಯಾಂಡ್ ಅಥವಾ ಆಸ್ಟ್ರಿಯಾದ ವಿಮಾನ ನಿಲ್ದಾಣಕ್ಕೆ ಇಳಿದು ನಂತರ ಸುಮಾರು 1 ಗಂಟೆಗಳ ಕಾಲ ಕಾರಿನಲ್ಲಿ ಪ್ರಯಾಣಿಸಬೇಕು. ಹತ್ತಿರ ವಿಮಾನ ನಿಲ್ದಾಣ ಸ್ವಿಟ್ಜರ್ಲ್ಯಾಂಡ್ ಆಸ್ಟ್ರಿಯನ್ ಲೈನ್. ಇಲ್ಲಿಗೆ 30 ನಿಮಿಷದಲ್ಲಿ ನೀವು ತಲುಪಬಹುದಾಗಿದೆ. ಫ್ಯಾಕ್ಟ್ ನಂಬರ್ 3, ಸ್ವಂತ ಕರೆನ್ಸಿಯೂ ಇಲ್ಲ, ಬಳಸೋದು ಸ್ವಿಸ್ನ ಫ್ರ್ಯಾಂಕ್ ಆಗಿದೆ. ಇನ್ನೊಂದು ವಿಶೇಷವೇನೆಂದರೆ ಈ ದೇಶಕ್ಕೆ ಸ್ವಂತ ಕರೆನ್ಸಿ ಇಲ್ಲ. ನೆರೆಯ ಸ್ವಿಸ್ ಫ್ರ್ಯಾಂಕ್ ತಮ್ಮ ಅಧಿಕೃತ ಕರೆನ್ಸಿಯನ್ನಾಗಿ ಬಳಸುತ್ತಾರೆ. 1923ರಿಂದಲೇ ಸ್ವಿಟ್ಜರ್ಲ್ಯಾಂಡ್ ಜೊತೆ ಲಿಚ್ಟೆನ್ಸ್ಟೈನ್ ಕಸ್ಟಮ್ ಒಪ್ಪಂದವನ್ನು ಮಾಡಿಕೊಂಡಿದೆ. ಹೀಗಾಗಿ ಇವೆರಡು ದೇಶಗಳ ನಡುವೆ ಯಾವುದೇ ಬಾರ್ಡರ್ ಚೆಕ್ ಪೋಸ್ಟ್ ಕೂಡ ಇಲ್ಲ. ಫ್ಯಾಕ್ಟ್ ನಂಬರ್ 4, ಅಪರಾಧವೇ ಇಲ್ಲ, ಜೈಲಿನಲ್ಲಿರೋದು ಕೇವಲ 7 ಮಂದಿ. ಇಷ್ಟು ಶ್ರೀಮಂತ ದೇಶ, ಆದರೆ ಅಪರಾಧ ಪ್ರಮಾಣ ಶೂನ್ಯ. ಇಡೀ ದೇಶದಲ್ಲಿ ಕೇವಲ 300ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳಿದ್ದಾರೆ ಮತ್ತು ದೇಶದ ಜೈಲಿನಲ್ಲಿ ಪ್ರಸ್ತುತ ಇರುವುದು ಕೇವಲ 7 ಜನ ಕೈದಿಗಳು ಮಾತ್ರ. ಇವರು ಕೂಡ ಸಣ್ಣ ಪುಟ್ಟ ಅಪರಾಧ ಮಾಡಿದವರು. 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆದರೆ ಆರೋಪಿಗಳನ್ನು ನೆರೆಯ ಆಸ್ಟ್ರಿಯಾದ ಜೈಲಿಗೆ ಕಳಿಸಲಾಗುತ್ತದೆ. ಫ್ಯಾಕ್ಟ್ ನಂಬರ್ 5, ಭೂ ಆವೃತ ದೇಶ. ಲಿಚ್ಟೆನ್ಸ್ಟೈನ್ ಕೇವಲ ಭೂ ಆವೃತ ದೇಶವಲ್ಲ, ಇದು ಭೂ ಆವೃತ ದೇಶ. ಅಂದರೆ ಸಮುದ್ರ ತಲುಪಬೇಕಾದರೆ ನೀವು 2 ದೇಶದ ಗಡಿಗಳನ್ನು ದಾಟಲೇಬೇಕು. ಲಿಚ್ಟೆನ್ಸ್ಟೈನ್ನಿಂದ ಹೊರಬಂದರೆ ಸ್ವಿಟ್ಜರ್ಲ್ಯಾಂಡ್ ಅಥವಾ ಆಸ್ಟ್ರಿಯಾದ ನಂತರವೇ ಸಮುದ್ರವನ್ನು ತಲುಪಲು ಸಾಧ್ಯ. ವಿಶ್ವದಲ್ಲಿ ಹೀಗಿರುವ ಕೇವಲ 2 ದೇಶಗಳಲ್ಲಿ ಇದು ಸಹ ಒಂದು. ಇನ್ನೊಂದು ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಫ್ಯಾಕ್ಟ್ ನಂಬರ್ 6, ಶ್ರೀಮಂತ ರಾಜಮನೆತನ ಮತ್ತು ಬಿಯರ್ನ ಪಾರ್ಟಿ. ಇಲ್ಲಿ ರಾಜಪ್ರಭುತ್ವವಿದೆ. ರಾಜ ಹಾನ್ಸ್ ಆಡಮ್ II ಯುರೋಪಿನ ಅತ್ಯಂತ ಶ್ರೀಮಂತ ರಾಜರಲ್ಲಿ ಇವರು ಸಹ ಒಬ್ಬರು. ಇವರ ಐಷಾರಾಮಿ ವಾಡ್ಜು ಕೋಟೆ ಸಾರ್ವಜನಿಕರಿಗೆ ತೆರೆದಿಲ್ಲ. ಆದರೆ ವರ್ಷಕ್ಕೊಮ್ಮೆ, ಅಂದರೆ ಆಗಸ್ಟ್ 15ರಂದು ರಾಷ್ಟ್ರೀಯ ಹಬ್ಬದ ದಿನ ರಾಜರು ಸಾರ್ವಜನಿಕರನ್ನು ತಮ್ಮ ಕೋಟೆಯ ಉದ್ಯಾನವನಕ್ಕೆ ಆಹ್ವಾನಿಸಿ ಬಿಯರ್ ವಿತರಿಸುತ್ತಾರೆ. ಇಡೀ ದೇಶದ ಜನರಿಗೆ ರಾಜನೇ ನೇರವಾಗಿ ಡ್ರಿಂಕ್ಸ್ ಕೊಡುವುದು, ಅದು ಒಂದು ಅದ್ಭುತ ಅನುಭವವೇ ಸರಿ. ಫ್ಯಾಕ್ಟ್ ನಂಬರ್ 7, ತಪ್ಪಾಗಿ ದಾಳಿ ಮಾಡಿದ ಸ್ವಿಟ್ಜರ್ಲ್ಯಾಂಡ್. ಇದು ಒಂದು ತಮಾಷೆಯ ಘಟನೆ. 2007ರ ಮಾರ್ಚ್ನಲ್ಲಿ ಸುಮಾರು 170 ಮಂದಿ ಸ್ವಿಸ್ ಸೈನಿಕರು ಗಡಿ ಗುರಿತು ತಪ್ಪಿ ಆಯುಧಗಳೊಂದಿಗೆ ಲಿಚ್ಟೆನ್ಸ್ಟೈನ್ನ ಒಳಗೆ ನುಗ್ಗಿಬಿಟ್ಟರು. ಸುಮಾರು 1 ಮೈಲಿ ದೂರದವರೆಗೆ ತಪ್ಪು ತಿಳಿದುಕೊಂಡು ಬಂದರು. ಆಮೇಲೆ ತಮ್ಮ ತಪ್ಪು ಅರಿವಾಗಿ ಹಿಂತಿರುಗಿದರು. ಈ ವಿಷಯವಾಗಿ ಲಿಚ್ಟೆನ್ಸ್ಟೈನ್ ಸರ್ಕಾರ ಯಾವುದೇ ಪ್ರತಿಭಟನೆ ಮಾಡಲಿಲ್ಲ. ಎಷ್ಟು ಶಾಂತಿಪ್ರಿಯ ದೇಶ ಅಂದರೆ ಯಾರಾದರೂ ನಮ್ಮ ದೇಶಕ್ಕೆ ಭೇಟಿ ಕೊಡೋದು ತುಂಬ ಖುಷಿ ಕೊಡೋ ಸಂಗತಿ ಅಂತ ಹೇಳಿಬಿಟ್ರು. ಫ್ಯಾಕ್ಟ್ ನಂಬರ್ 8, ಇಡೀ ದೇಶವನ್ನೇ ಬಾಡಿಗೆಯನ್ನು ನೀವು ತೆಗೆದುಕೊಳ್ಳಬಹುದು. ಇದೊಂದು ಆಶ್ಚರ್ಯದ ಸಂಗತಿ. 2011ರಲ್ಲಿ ಲಿಚ್ಟೆನ್ಸ್ಟೈನ್ನ ಇಡೀ ದೇಶವನ್ನೇ ಬಾಡಿಕೊಡುತ್ತಿದ್ದರು.
ದಿನಕ್ಕೆ ಕೇವಲ $70,000 ಅಂದರೆ ಸುಮಾರು 60 ಲಕ್ಷ ರೂಪಾಯಿಗಳು ಕೊಟ್ಟರೆ ಇಡೀ ದೇಶ ನಿಮ್ಮದಾಗುತ್ತಿತ್ತು. ನೀವು ಬಯಸಿದಲ್ಲಿ ರಾಜಮನೆತನದ ವೈನ್ ಸೆಲ್ಲಿನಾರ್ನಲ್ಲಿಯೂ ವೈನ್ ಟೇಸ್ಟಿಂಗ್, ಕೋಟೆಯಲ್ಲಿ ಸಮಾರಂಭ ಮತ್ತು ವಿಶೇಷ ಕರೆನ್ಸಿಯೂ ಸಹ ಸಿಗುತ್ತಿತ್ತು. ಈಗ ಈ ಆಫರ್ ಇಲ್ಲವಾದರೂ ಒಮ್ಮೆ ಅನುಭವ ಪಡೆಯೋಕ್ಕೆ ಮಜಾ ಇತ್ತು. ಫ್ಯಾಕ್ಟ್ ನಂಬರ್ 9, ಹಲ್ಲುಗಳ ರಫ್ತಿನಲ್ಲಿ ನಂಬರ್ 1 ದೇಶ. ಇಲ್ಲಿನ ಅತಿದೊಡ್ಡ ಉದ್ಯಮ ಯಾವುದು ಗೊತ್ತಾ ಸ್ನೇಹಿತರೆ? ಅದುವೇ ನಕಲಿ ಹಲ್ಲುಗಳ ತಯಾರಿಕೆ. ಹೌದು, ನೀವು ಕೇಳಿದ್ದು ಸರಿಯಾಗೇ ಇದೆ. ವಿಶ್ವದ ಒಟ್ಟು ಹಲ್ಲು ಉತ್ಪಾದನೆಯ ಮಾರುಕಟ್ಟೆಯಲ್ಲಿ 20% ಪಾಲು ಈ ಪುಟ್ಟ ದೇಶದ್ದೇ ಇದೆ. ಇಲ್ಲಿನ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ದಂತಗಳನ್ನು ತಯಾರಿಸಿ ಜಗತ್ತಿನಾದ್ಯಂತ ರಫ್ತು ಮಾಡುತ್ತವೆ. ಹೈಟೆಕ್ ಇಂಡಸ್ಟ್ರಿಯ ಜೊತೆಗೆ ಈ ರೀತಿ ರಫ್ತು ಉದ್ಯಮವು ಇವರ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಫ್ಯಾಕ್ಟ್ ನಂಬರ್ 10, ರಾಷ್ಟ್ರೀಯ ಗೀತೆಯ ಕುತೂಹಲಕಾರಿ ಸಂಗತಿ. ಲಿಸ್ಟೆನ್ಸ್ಟೈನ್ನ ರಾಷ್ಟ್ರೀಯ ಗೀತೆ ಒಬೆ ಅಮ್ ಜಂಗ್ ರೆಹಿನ್. ಇದರ ರಾಗ ಬ್ರಿಟನ್ನ ಗಾಡ್ ಸೇವ್ ದ ಕ್ವೀನ್ ರಾಗದಂತೆಯೇ ಇದೆ. ಒಮ್ಮೆ UEFA ಫುಟ್ಬಾಲ್ ಪಂದ್ಯದಲ್ಲಿ ನಾರ್ದರ್ನ್ ಐರ್ಲ್ಯಾಂಡ್ ಮತ್ತು ಲಿಸ್ಟೆನ್ಸ್ಟೈನ್ ಮುಖಾಮುಖಿಯಾದಾಗ ಎರಡೂ ದೇಶಗಳ ರಾಷ್ಟ್ರಗೀತೆಯು ಒಂದೇ ರಾಗದಲ್ಲಿ ಸಾಗಿದ್ದರಿಂದ ಸ್ಟೇಡಿಯಂನಲ್ಲಿ 2 ಬಾರಿ ಒಂದೇ ಹಾಡು ಕೇಳಿಬಂದಿತ್ತು. ನೋಡಿರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಈ ಪುಟ್ಟ ದೇಶದ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.